ಶಿಕಾರಿಪುರದಲ್ಲಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವಂಥದ್ದು. ಈ ಬಗ್ಗೆ ಈಗ ಸ್ವತಃ ವಿಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಅವ್ರು ಕೇಳ್ತೀನಿ. ಸರ್, ಈಗ ನಿನ್ನೆ CM ಅವರು ಬಂದಿದ್ರು, ಒಂದು ಮಾತು ಹೇಳಿರುವಂಥದ್ದು ಸರ್, ಅಂದರೆ 22ರ ನಂತರ ನಾನು ರಾಮ ಮಂದಿರಕ್ಕೆ ಹೋಗ್ತೀನಿ, ಆದರೆ 22ಕ್ಕೆ ಹೋಗಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ ಸರ್. 22ನೇ ತಾರೀಕಾರೋ ಹೋಗಲಿ, 22ನೇ ತಾರೀಕು ಜನವರಿ 22 ನಂತರಾರೋ ಹೋಗಲಿ, ಆದರೆ ಒಂದು ಸಂತೋಷ, ಇವತ್ತು ಭಗವಾನ್ ಶ್ರೀ ರಾಮಚಂದ್ರನ ಬಗ್ಗೆ ಒಂದು ನಂಬಿಕೆ ಇಡ್ತಕ್ಕಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ಸಲ್ಲೂ ನಿರ್ಮಾಣ ಆಗಿದೆ, ಸಿದ್ದರಾಮಯ್ಯನವರಲ್ಲೂ ನಿರ್ಮಾಣ ಆಗಿದೆ. ಅದು ಸಂತೋಷ ತರ್ತಕ್ಕಂಥ ಸಂಗತಿ. ಸರ್, ಮತ್ತೊಂದು ಮಾತು ಹೇಳಿದ್ದಾರೆ ಸರ್ ಅವರು, ಅಂದರೆ ನಾವು ರಾಮನ ಭಕ್ತರೇ, ಆದರೆ BJPಯವರು ರಾಮನ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ, ಇದಕ್ಕೆ ನನ್ನ ವಿರೋಧ ಇದೆ ಅಂತ ಒಂದು ಮಾತು ಹೇಳಿದ್ದಾರೆ ಸರ್. ರಾಮನ ಹೆಸರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಆದರೆ ಒಂದು, ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಒಂದು ಭವ್ಯ ಮಂದಿರ ನಿರ್ಮಾಣ ಆಗಬೇಕು. ಅಯೋಧ್ಯೆ ಅಂತಕ್ಕಂಥದ್ದು ಪ್ರಭು ಶ್ರೀರಾಮನ ಜನ್ಮಸ್ಥಳ. ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಕಳೆದ ಹಲವಾರು ದಶಕಗಳಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಹಿಂದೂ ಕಾರ್ಯಕರ್ತರು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಾವು ಭಾರತೀಯ ಜನತಾ ಪಾರ್ಟಿಯ ಮ್ಯಾನಿಫೆಸ್ಟೋನಲ್ಲೂ ಕೂಡ ಈ ವಿಚಾರಗಳನ್ನು ಉಲ್ಲೇಖ ಮಾಡಿದ್ವಿ. ಆದರೆ ಇವತ್ತು ನಮಗೆ ಸಂತೋಷ ಇದೆ, ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು ಕೋಟ್ಯಾಂತರ ಹಿಂದೂ ಭಾವನೆಗಳಿಗೆ ಏನು ಭಾವನೆಗಳಿತ್ತು, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು, ಅದಕ್ಕೆ ಉತ್ತರ ಸಿಕ್ಕಿದೆ. ಅದಕ್ಕೆ ನಾನಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಷ್ಟೇ ಅಲ್ಲ, ಕೋಟ್ಯಾಂತರ ಹಿಂದೂ ಕಾರ್ಯಕರ್ತರು ಹಾಗಾಗಿ ಮೋದಿಜಿಯವರನ್ನ ಮೆಚ್ಕೊಳ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ. ಇವತ್ತೊಂದು ಅಬಕಾರಿ ಸಚಿವರಾಗಿರುವಂತಹ RB ತಿಮ್ಮಪ್ಪ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅಂದರೆ ರಾಮ ಒಬ್ಬರೇನ ದೇವರು, ಹಳ್ಳಿಗಳಿಗೆ ಹೋಗ್ಲಿ ಅಲ್ಲೂ ದೇವರುಗಳು ಸಿಗ್ತಾರೆ ಅಂತ ಹೇಳ್ತೀವಿ. ಭಾರತ ಅಂತ ಹೇಳಿದ್ರೆ ಹಲವಾರು ಸಂಸ್ಕೃತಿಗಳು, ಆಚಾರ ವಿಚಾರಗಳು, ಇದನ್ನೆಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥ ದೇಶ ಭಾರತ. ಕೋಟ್ಯಾಂತರ ದೇವಾದಿ ದೇವತೆಗಳನ್ನ ಪೂಜೆ ಮಾಡ್ತಾರೆ, ಜನರು ಭಕ್ತಿಯಿಂದ ಪೂಜೆನ ಮಾಡ್ತಾರೆ. ಪ್ರಭು ಶ್ರೀರಾಮಚಂದ್ರ ಬಗ್ಗೆ ಕೋಟ್ಯಾಂತರ ಹಿಂದೂಗಳಲ್ಲಿ ಒಂದು ಭಕ್ತಿಯ ಭಾವನೆ ಇದೆ, ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ರೀತಿ ಉಡಾಫೆ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಗೊಂದಲದಲ್ಲಿದ್ದಾರೆ. ಅವ್ರಿಗೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಭ್ರಮೆನಲ್ಲಿದ್ದರು, ಹಗಲುಗನಸನ್ನ ಕಾಣ್ತಾ ಇದ್ರು. ಪಂಚರಾಜ್ಯಗಳ ಫಲಿತಾಂಶದ ನಂತರ ಏನು ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಪರಿಣಾಮ ನೋಡಿ ಅವ್ರಿಗೆ ಗಾಬರಿ ಆಗಿದೆ. ಕಾಂಗ್ರೆಸ್ ಗ್ಯಾರಂಟಿನ ದೇಶದ ಜನರು ನಂಬ್ತಾ ಇಲ್ಲ, ನರೇಂದ್ರ ಮೋದಿಜಿ ಗ್ಯಾರಂಟಿಯನ್ನು ನಂಬ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲದರ ಆಧಾರದ ಮೇಲೆ ಬಹಳ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು. ಹಾಗಾಗಿ ಈ ರೀತಿ ಉಡಾಫೆ ಮಾತುಗಳನ್ನು, ಈ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅವರ ಮಾತುಗಳಿಗೆ ಕೌಡೆ ಕಿಮ್ಮತ್ತು ಬೆಲೆ ಕೊಡ್ತಕ್ಕಂಥ ಅವಶ್ಯಕತೆ ಖಂಡಿತ ಇಲ್ಲ. ಸರ್, ಮತ್ತೊಬ್ಬರು ಸಚಿವರು ಹೇಳ್ತಿದ್ದಾರೆ, ಅಂದರೆ BJPಯವರು ಹಿಂದೂಗಳಿಗೆ ಏನು ಮಾಡಿದ್ದಾರೆ, ನಾವೆಲ್ಲ ಹಿಂದೂಗಳು ಅಂತ ಅನ್ನೋ ಪ್ರಶ್ನೆ ಕೂಡ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಈ ದೇಶದ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ, ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ. ಕೇವಲ ಹಿಂದೂಗಳು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯರು ಕೂಡ ನರೇಂದ್ರ ಮೋದಿಜಿ ನಾಯಕತ್ವನ ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕಾಗನೇ ಕೇಂದ್ರದಲ್ಲಿ ಇವತ್ತು ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡು ಕೇಂದ್ರದ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಆದರೆ ಕಾಂಗ್ರೆಸ್ನವ್ರು ಹೇಳಬೇಕು, ನೀವು ಹಿಂದೂಗಳಿಗೆ ಏನು ಮಾಡಿದಿರಿ, ಅಲ್ಪಸಂಖ್ಯಾತರಿಗೆ ಏನು ಮಾಡಿದಿರಿ, ಬೇರೆ ಧರ್ಮದವ್ರಿಗೆ ಏನು ಮಾಡಿದಿರಿ ಅಂತ ಅವ್ರು ಹೇಳಬೇಕು. ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಟ್ರಿಪಲ್ ತಲಾಖನ್ನು ಹೊಡೆದಾಕ್ತಕ್ಕಂಥ ಕೆಲಸ ಮಾಡಿದ್ರು. ಕಾರಣ ಏನು? ಯಾವ ರೀತಿ ಹಿಂದೂ ಮಹಿಳೆಗೆ ಗೌರವ ಸಿಗ್ತಾ ಇದೆಯೋ ಆ ರೀತಿ ಒಂದು ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳೆಗೂ ಕೂಡ ಗೌರವ ಸಿಗಬೇಕು. ಆ ಕಾರಣಕ್ಕೆ ಟ್ರಿಪಲ್ ತಲಾಖನ್ನು ಹೊಡೆದಾಕ್ತಕ್ಕಂಥ ಕೆಲಸ ಮಾಡಿದ್ರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಜಿಯವರು ಕೇವಲ ಹಿಂದೂಗಳಿಗಷ್ಟೇ ಅಲ್ಲ, ಎಲ್ಲ ಧರ್ಮ, ಎಲ್ಲ ವರ್ಗದ ಜನರಿಗೆ ಒಂದು ನ್ಯಾಯವನ್ನು ಕೊಡ್ತಾ ಇದ್ದಾರೆ, ಒಂದು ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರ್ತಕ್ಕಂಥದ್ದು. ಸರ್, ಈಗ ನಿನ್ನೆ ಒಂದು 5ನೇ ಗ್ಯಾರಂಟಿ ಇಲ್ಲಿ ಶಿವಮೊಗ್ಗದಲ್ಲಿ ಇನಾಗ್ರೇಷನ್ ಮಾಡಿರುವಂಥದ್ದು ಸರ್. ನಾವು ಅಂದರೆ ಈಗ CM ಕೂಡ ಭಾಗವಹಿಸಿದ್ರು, DCM ಕೂಡ ಭಾಗವಹಿಸಿದ್ರು. ನಾವು ಕೊಟ್ಟಂಥ 5 ಭರವಸೆಯನ್ನು ಕೂಡ 6 ತಿಂಗಳಲ್ಲಿ ಈಡೇರಿಸಿದ್ವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರೋದು. 5 ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಗೊಳಿಸಿದೆ ಅನ್ನೋ ತನಕ ನಾವು ಒಪ್ಕೊಳ್ತೇನೆ. ಆದರೆ ಜನರಿಗೆ ತಲುಪಿದೆ, ಇಟ್ ದ ಬಿಗ್ ಕ್ವಶನ್ ಮಾರ್ಕ್. 1 ಲಕ್ಷ ಜನದಲ್ಲಿ
ಒಂದು ಸಾರ್ವಜನಿಕ ತಲುಪಿದ್ರೆ ಹೆಚ್ಚು. ಆದರೆ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಭಾರಿ ಜಾಹೀರಾತುಗಳನ್ನು ಕೊಡೋದ್ರ ಮೂಲಕ ಪುಕ್ಕಟ ಪಬ್ಲಿಸಿಟಿ ತಗೊಳ್ತಾ ಇದ್ದಾರೆ ಹೊರತು ಜನರು ಪರದಾಡ್ತಾ ಇದ್ದಾರೆ. ಜನಸಾಮಾನ್ಯರು ಇವತ್ತು ಹಳ್ಳಿಗಳಿಗೆ ಹೋಗಿ ನೀವು ಮಕ್ಕಳುಗಳು ಬಸ್ಗಳು ಸಿಗ್ತಾ ಇಲ್ಲ, ಸರ್ಕಾರಿ ಬಸ್ಗಳು ವ್ಯವಸ್ಥೆಗಳಿಲ್ಲ, ಶಾಲೆಗಳಿಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇದು, ಯಾವುದೇ ಒಬ್ಬ ಶಾಸಕ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ತನ್ನ ಕ್ಷೇತ್ರದಲ್ಲಿ ₹1 ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂದರೆ ಈ ಸರ್ಕಾರದಲ್ಲಿ ಹಣಕಾಸಿನ ಸಮಸ್ಯೆ ಇದೆ, ಹಣಕಾಸಿನ ತೊಂದರೆ ಇದೆ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಹಾಗಾಗಿ ಯಾವುದೇ ಶಾಸಕರ ಕ್ಷೇತ್ರಕ್ಕೆ ₹1 ಅನುದಾನ ಅಭಿವೃದ್ಧಿ ದೃಷ್ಟಿಯಿಂದ ಕೊಡ್ತಾ ಇಲ್ಲ. ಮೂರನೇದು, ಒಂದು ಕ್ಷೇತ್ರದಲ್ಲೂ ಕೂಡ ಒಂದು ರಸ್ತೆ ಆಗಿದೆ, ಒಂದು ಶಾಲಾ ಕೊಠಡಿ ಕಟ್ಟಿಸ್ಕೊಟ್ಟಿದೆ ಅಂತ ಹೇಳ್ತಕ್ಕಂಥ ಒಂದು ಉದಾಹರಣೆ ಕೊಡೋಕೆ ಸಾಧ್ಯ ಇಲ್ಲ. ರೈತರು ಸಂಕಷ್ಟದಲ್ಲಿದ್ದಾರೆ, ಬರ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ರೀತಿ ಗ್ಯಾರಂಟಿಗಳು ಹೇಳ್ಕೊಂಡು ಗಿಮಿಕ್ ಮಾಡ್ಕೊಂಡು ಹೊರಟಿದ್ದಾರೆ. ಗ್ಯಾರಂಟಿ ಬಗ್ಗೆ ನಮ್ಗೆ ಆತಂಕನೂ ಇಲ್ಲ, ಏನೂ ಇದೇನಿಲ್ಲ. ಆದರೆ ಅಭಿವೃದ್ಧಿ ಶೂನ್ಯ ಇರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವುದಾದ್ರೆ ಇದು ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಜನ ಇವತ್ತು ಇಡೀ ಶಾಪನ್ನು ಹಾಕ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.